ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲ ಪ್ರಶ್ನೆ, ಇತ್ತೀಚೆಗೆ ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯವು ಮನುಷ್ಯ ವನ್ಯಜೀವಿ ಸಂಘರ್ಷ ನಿರ್ವಹಣೆಯ ಅತ್ಯುತ್ಕೃಷ್ಟತಾ ಕೇಂದ್ರವನ್ನು ಎಲ್ಲಿ ಉದ್ಘಾಟಿಸಿತು? ಸರಿಯಾದ ಉತ್ತರ ಕೊಯಮತ್ತೂರು, ತಮಿಳುನಾಡು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಉದ್ಘಾಟನೆ ನೋಡೋದಾದ್ರೆ, ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವರಾದ ಭೂಪೇಂದರ್ ಯಾದವ್ ಅವರು ಜುಲೈ 10, 2026ರಂದು ಈ ಕೇಂದ್ರವನ್ನು ಉದ್ಘಾಟಿಸಿದ್ದಾರೆ. ಸ್ಥಳ: ಇದು ತಮಿಳುನಾಡಿನ ಕೊಯಮತ್ತೂರಿನಲ್ಲಿರುವ ಸಲೀಂ ಅಲಿ ಪಕ್ಷಿ ವಿಜ್ಞಾನ ಮತ್ತು ನೈಸರ್ಗಿಕ ಇತಿಹಾಸ ಕೇಂದ್ರದ ಕ್ಯಾಂಪಸ್ನಲ್ಲಿ ಸ್ಥಾಪನೆಯಾಗಿದೆ. ಹಿನ್ನೆಲೆ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ 7ನೇ ಸಭೆಯಲ್ಲಿ ನೀಡಿದ ಭರವಸೆಯಂತೆ ಈ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಮುಖ್ಯ ಉದ್ದೇಶಗಳು: ಮನುಷ್ಯ ಮತ್ತು ವನ್ಯಜೀವಿಗಳ ನಡುವಿನ ಸಂಘರ್ಷವನ್ನು ತಡೆಗಟ್ಟಲು ವೈಜ್ಞಾನಿಕ ಹಾಗೂ ಆಧುನಿಕ ತಂತ್ರಜ್ಞಾನ ಆಧಾರಿತ ಪರಿಹಾರಗಳನ್ನು ಕಂಡುಕೊಳ್ಳುವುದು, ಅರಣ್ಯ ಅಧಿಕಾರಿಗಳು ಮತ್ತು ಸ್ಥಳೀಯ ಸಮುದಾಯಗಳಿಗೆ ಸೂಕ್ತ ತರಬೇತಿ ನೀಡುವುದು. ಇದರ ಮುಖ್ಯ ಕಾರ್ಯಕ್ರಮಗಳು ನೋಡೋದಾದ್ರೆ, ರಾಷ್ಟ್ರೀಯ ಮನುಷ್ಯ ವನ್ಯಜೀವಿ ಸಂಘರ್ಷ ಪೋರ್ಟಲ್, ದತ್ತಾಂಶ ಸಂಗ್ರಹಣೆ ಹಾಗೂ ನೈಜ ಸಮಯದ ನಿರ್ಧಾರಗಳಿಗಾಗಿ ಡಿಜಿಟಲ್ ಪೋರ್ಟಲ್ ಬಿಡುಗಡೆ ಮಾಡಲಾಯಿತು. ಇನ್ನು ವರದಿ ಬಿಡುಗಡೆ ಅಂತ ನೋಡೋದಾದ್ರೆ, ಕರೆಂಟ್ ಸ್ಟೇಟಸ್ ಆಫ್ ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ಸ್ ಇನ್ ಇಂಡಿಯಾ ಆನ್ ಓವರ್ ವ್ಯೂ ಎಂಬ ಮೊದಲ ಆವೃತ್ತಿಯ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು. ಮುಂದಿನ ಪ್ರಶ್ನೆ, ದೇಶಾದ್ಯಂತ ಗ್ರಾಮೀಣ ಪ್ರದೇಶಗಳಲ್ಲಿ ಮೊಬೈಲ್ ನೆಟ್ವರ್ಕ್ ಮತ್ತು ಇಂಟರ್ನೆಟ್ ಸೇವೆಯ ಕಾರ್ಯಕ್ಷಮತೆಯನ್ನು ಮೌಲ್ಯಮಾಪನ ಮಾಡಲು ಭಾರತೀಯ ಅಂಚೆ ಇಲಾಖೆ ಇತ್ತೀಚೆಗೆ ಯಾವ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ಸರಿಯಾದ ಉತ್ತರ ಟ್ರೈ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಟ್ರೈ ಭಾರತೀಯ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರ, ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ವಿವರಣೆ: ಭಾಗವಹಿಸಿದ ಸಂಸ್ಥೆಗಳು ಭಾರತೀಯ ಅಂಚೆ ಇಲಾಖೆ ಮತ್ತು ಟ್ರೈ ಜಂಟಿಯಾಗಿ ದೇಶದ ಅತಿದೊಡ್ಡ ಗ್ರಾಮೀಣ ನೆಟ್ವರ್ಕ್ ತಪಾಸಣೆಯ ಯೋಜನೆಯನ್ನು ಪ್ರಾರಂಭಿಸಿವೆ. ವ್ಯಾಪ್ತಿ: ದೇಶಾದ್ಯಂತ ಇರುವ 5.68 ಲಕ್ಷಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಈ ಸಮೀಕ್ಷೆ ನಡೆಯಲಿದೆ. ಕಾರ್ಯನಿರ್ವಹಣೆ: ಅಂಚೆ ಇಲಾಖೆ 1.40 ಲಕ್ಷಕ್ಕೂ ಹೆಚ್ಚು ಗ್ರಾಮೀಣ ಶಾಖೆಗಳ ಗ್ರಾಮೀಣ ಡಾಕ್ ಸೇವೆ ನೌಕರರು ತಮಗಾಗಿ ಟ್ರೈ ರೂಪಿಸುವ ವಿಶೇಷ ಆಂಡ್ರಾಯ್ಡ್ ಆ್ಯಪ್ ಬಳಸಿ ತಮ್ಮ ದೈನಂದಿನ ಕೆಲಸದ ವೇಳೆಯಲ್ಲೇ ಸ್ಥಳೀಯವಾಗಿ ನೆಟ್ವರ್ಕ್ ಕೆರೆ ಹಾಗೂ ಇಂಟರ್ನೆಟ್ ವೇಗವನ್ನು ಪರಿಶೀಲಿಸಿ ದತ್ತಾಂಶ ಸಂಗ್ರಹಿಸುತ್ತಾರೆ. ಉದ್ದೇಶ: ಖಾಸಗಿ ಮತ್ತು ಸರ್ಕಾರಿ ಟೆಲಿಕಾಂ ಕಂಪನಿಗಳ ನೆಟ್ವರ್ಕ್ ಕೊರತೆ ಇರುವ ಬ್ಯಾಕ್ಸ್ಟಾಪ್ಗಳನ್ನು ಗುರುತಿಸಿ ಗ್ರಾಮೀಣ ಭಾಗದಲ್ಲೂ ಉತ್ತಮ ಡಿಜಿಟಲ್ ಸಂಪರ್ಕ ಕಲ್ಪಿಸುವುದು ಇದರ ಪ್ರಮುಖ ಗುರಿಯಾಗಿದೆ. ಟ್ರೈ ಅನ್ನು 1997ರಲ್ಲಿ ಸ್ಥಾಪಿಸಲಾಯಿತು ಮತ್ತು ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಮಹಿಳೆಯರು ಮತ್ತು ತೃತೀಯ ಲಿಂಗಗಳಿಗೆ ಬಸ್ಗಳನ್ನು ಉಚಿತ ಪ್ರಯಾಣಕ್ಕಾಗಿ ಕಾಗದದ ಟಿಕೆಟ್ಗಳ ಬದಲಾಗಿ ಪಿಂಕ್ ಸಾಹೆಲ್ ಸ್ಮಾರ್ಟ್ ಕಾರ್ಡ್ ಅನ್ನು ಕಡ್ಡಾಯಗೊಳಿಸಿದ ಕೇಂದ್ರಾಡಳಿತ ಪ್ರದೇಶ ಅಥವಾ ರಾಜ್ಯ ಯಾವುದು? ಸರಿಯಾದ ಉತ್ತರ ದೆಹಲಿ. ಆಪ್ಷನ್ ಬಿ ದೆಹಲಿ ಇಸ್ ದ ರೈಟ್ ಆನ್ಸರ್. ವಿವರಣೆ: ಹಿನ್ನೆಲೆ ಅಂತ ನೋಡೋದಾದ್ರೆ, ದೆಹಲಿ ಸರ್ಕಾರವು ತನ್ನ ಸಾರಿಗೆ ಸಂಸ್ಥೆಯಾದ DTC ಡೆಲ್ಲಿ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಮತ್ತು ಕ್ಲಸ್ಟರ್ ಬಸ್ಗಳಲ್ಲಿ ಮಹಿಳೆಯರಿಗೆ ನೀಡುತ್ತಿದ್ದ ಹಳೆಯ ಕಾಗದದ ಪಿಂಕ್ ಟಿಕೆಟ್ಗಳ ವ್ಯವಸ್ಥೆಯನ್ನು ಹಂತ ಹಂತವಾಗಿ ರದ್ದುಗೊಳಿಸಿ ಡಿಜಿಟಲ್ ಪಿಂಕ್ ಸಾಹೆಲ್ ಸ್ಮಾರ್ಟ್ ಕಾರ್ಡ್ ಅನ್ನು ಕಡ್ಡಾಯಗೊಳಿಸಿದೆ. ತಂತ್ರಜ್ಞಾನ: ಇದು NCMC ಮೀನ್ಸ್ ನ್ಯಾಷನಲ್ ಕಾಮನ್ ಮೊಬಿಲಿಟಿ ಕಾರ್ಡ್, ಒಂದು ದೇಶ ಒಂದು ಕಾರ್ಡ್ ತಂತ್ರಜ್ಞಾನ ಆಧಾರಿತ ಸ್ಮಾರ್ಟ್ ಕಾರ್ಡ್ ಆಗಿದೆ. ಪ್ರಯಾಣಿಕರು ಬಸ್ಗೆ ಹತ್ತುವಾಗ ETM ಎಲೆಕ್ಟ್ರಾನಿಕ್ ಟಿಕೆಟಿಂಗ್ ಮಿಷನ್ ಯಂತ್ರಕ್ಕೆ ಈ ಕಾರ್ಡ್ ಟ್ಯಾಪ್ ಮಾಡಿ ಸರಳವಾಗಿ ಪ್ರಯಾಣಿಸಬಹುದು. ಅರ್ಹತೆ ಮತ್ತು ವ್ಯಾಪ್ತಿ:
ದೆಹಲಿಯ ಕಾಯಂ ನಿವಾಸಿಗಳಾದ ಮಹಿಳೆಯರು ಮತ್ತು ತೃತೀಯ ಲಿಂಗಗಳು ಈ ಉಚಿತ ಪ್ರಯಾಣ ಸೌಲಭ್ಯ ಪಡೆಯಲು ಅರ್ಹರಾಗಿದ್ದಾರೆ. ಉದ್ದೇಶ ಉಚಿತ ಪ್ರಯಾಣ ಸೌಲಭ್ಯದಲ್ಲಿ ದುರುಪಯೋಗವನ್ನು ತಡೆಗಟ್ಟುವುದು, ಪಾರದರ್ಶಕತೆ ತರುವುದು ಮತ್ತು ಸಾರಿಗೆ ದತ್ತಾಂಶದ ಆಧಾರದ ಮೇಲೆ ಸೂಕ್ತ ಬಸ್ ಮಾರ್ಗಗಳನ್ನು ಯೋಜಿಸುವುದು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಆಸ್ಟ್ರೇಲಿಯಾದ ಪೇಟೆಂಟ್ ಸಂಸ್ಥೆಯಾದ ಐಪಿ ಆಸ್ಟ್ರೇಲಿಯಾ ಭಾರತದ ಸಾಂಪ್ರದಾಯಿಕ ಜ್ಞಾನಕ್ಕೆ ಸಂಬಂಧಿಸಿದ ಪೇಟೆಂಟ್ ದುರುಪಯೋಗವನ್ನು ಪಡೆಯಲು ಸಿಎಸ್ಐಆರ್ನ ಯಾವ ಡಿಜಿಟಲ್ ಡೇಟಾಬೇಸ್ ಅನ್ನು ಬಳಸಿಕೊಳ್ಳಲು ಒಪ್ಪಂದ ಮಾಡಿಕೊಂಡಿದೆ? ಸರಿಯಾದ ಉತ್ತರ ಟಿಕೆಡಿಎಲ್, ಟ್ರೆಡಿಷನಲ್ ನಾಲೆಡ್ಜ್ ಡಿಜಿಟಲ್ ಲೈಬ್ರರಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಿವರಣೆ: ಒಪ್ಪಂದ ಮೂರನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಭಾರತದ ಸಿಎಸ್ಐಆರ್ ಮತ್ತು ಆಸ್ಟ್ರೇಲಿಯಾದ ಐಪಿ ಆಸ್ಟ್ರೇಲಿಯಾ ಸಂಸ್ಥೆಗಳ ನಡುವೆ ಈ ಐತಿಹಾಸಿಕ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಈಗ ಕೆಡಿಎಲ್ ಎಂದರೇನು? ಇದು ಸಿಎಸ್ಐಆರ್ ಮತ್ತು ಆಯುಷ್ ಸಚಿವಾಲಯ ಜಂಟಿಯಾಗಿ 2001ರಲ್ಲಿ ಪ್ರಾರಂಭಿಸಿದ ವಿಶ್ವದ ಮೊದಲ ಡಿಜಿಟಲ್ ಡೇಟಾಬೇಸ್ ಆಗಿದೆ. ಸಂಗ್ರಹಣೆ: ಇದರಲ್ಲಿ ಭಾರತದ ಸಾಂಪ್ರದಾಯಿಕ ವೈದ್ಯಕೀಯ ಪದ್ಧತಿಗಳಾದ ಆಯುರ್ವೇದ, ಯುನಾನಿ, ಸಿದ್ಧ, ಸೇವಾ, ರಿಗ್ಪ ಮತ್ತು ಯೋಗ ವಿಷಯಗಳಿಗೆ ಸಂಬಂಧಿಸಿದ 5.2 ಲಕ್ಷಕ್ಕೂ ಹೆಚ್ಚು ಸೂತ್ರಗಳು ಹಾಗೂ ಮಾಹಿತಿಗಳಿವೆ. ಉದ್ದೇಶ: ಆಸ್ಟ್ರೇಲಿಯಾದಲ್ಲಿ ಹೊಸ ಪೇಟೆಂಟ್ ಅರ್ಜಿಗಳನ್ನು ಪರಿಶೀಲಿಸುವಾಗ ಭಾರತದ ಹಳೆಯ ಸಾಂಪ್ರದಾಯಿಕ ಜ್ಞಾನವನ್ನು ಉಲ್ಲೇಖಿಸಿ ವಿದೇಶಿ ಸಂಸ್ಥೆಗಳು ಭಾರತೀಯ ಸಾಂಪ್ರದಾಯಿಕ ಜ್ಞಾನಕ್ಕೆ ತಪ್ಪಾಗಿ ಪೇಟೆಂಟ್ ಪಡೆಯುವುದನ್ನು ತಡೆಯುವುದು. ಎಕ್ಸಾಮ್ ಫ್ಯಾಕ್ಟ್ಸ್: ಆಸ್ಟ್ರೇಲಿಯಾ ಸೇರಿ ಪ್ರಸ್ತುತ ಜಗತ್ತಿನ 18 ಪ್ರಮುಖ ಪೇಟೆಂಟ್ ಕಚೇರಿಗಳು ಭಾರತದ ಟಿಕೆಡಿಎಲ್ ಡೇಟಾಬೇಸ್ ಅನ್ನು ಬಳಸುವ ಅಧಿಕಾರ ಹೊಂದಿವೆ. ಮುಂದಿನ ಪ್ರಶ್ನೆ, ವರ್ಲ್ಡ್ ಡೈರೆಕ್ಟರ್ ಆಫ್ ಮಾಡರ್ನ್ ಮಿಲಿಟರಿ ಏರ್ಕ್ರಾಫ್ಟ್ ಬಿಡುಗಡೆ ಮಾಡಿದ ಜಾಗತಿಕ ವಾಯುಪಡೆ ಶ್ರೇಯಾಂಕದಲ್ಲಿ ಭಾರತದ ವಾಯುಪಡೆಯು ಸ್ವತಂತ್ರ ರಾಷ್ಟ್ರೀಯ ವಾಯುಪಡೆಗಳ ಪಟ್ಟಿಯಲ್ಲಿ ಎಷ್ಟನೇ ಸ್ಥಾನವನ್ನು ಕಾಯ್ದುಕೊಂಡಿದೆ? ಸರಿಯಾದ ಉತ್ತರ 3ನೇ ಸ್ಥಾನ. ವಿವರಣೆ: ವರದಿ ಬಿಡುಗಡೆ ಸಂಸ್ಥೆ ಈ ಶ್ರೇಯಾಂಕವನ್ನು ಜಾಗತಿಕ ಮಿಲಿಟರಿ ವಿಮಾನಗಳ ವಿಶ್ಲೇಷಣೆ ಮಾಡುವ WDMMA ವರ್ಲ್ಡ್ ಡೈರೆಕ್ಟರಿ ಆಫ್ ಮಾಡರ್ನ್ ಮಿಲಿಟರಿ ಏರ್ಕ್ರಾಫ್ಟ್ ಸಂಸ್ಥೆಯು ತನ್ನ ಟ್ರೂ ವ್ಯಾಲ್ಯೂ ರೇಟಿಂಗ್ TR ಆಧಾರದ ಮೇಲೆ ಬಿಡುಗಡೆ ಮಾಡಿದೆ. ಭಾರತದ ಸ್ಥಾನಮಾನ ಸ್ವತಂತ್ರ ವಾಯುಪಡೆಗಳ ಪಟ್ಟಿಯಲ್ಲಿ ಭಾರತೀಯ ವಾಯುಪಡೆಯು ಜಗತ್ತಿನ 3ನೇ ಅತ್ಯಂತ ಶಕ್ತಿಶಾಲಿ ವಾಯುಪಡೆ ಎಂಬ ಹೆಗ್ಗಳಿಕೆಯನ್ನು ಕಾಯ್ದುಕೊಂಡಿದೆ. ಮೊದಲ 2 ಸ್ಥಾನಗಳಲ್ಲಿ ಅಮೆರಿಕ ಮತ್ತು ರಷ್ಯಾ ಇದೆ. ಎಲ್ಲ ಮಿಲಿಟರಿ ವಾಯು ವಿಭಾಗಗಳನ್ನು ಸೇನಾ, ನೌಕೆ, ವಾಯು ವಿಭಾಗಗಳು ಸೇರಿ ಪರಿಗಣಿಸಿದರೆ ಭಾರತೀಯ ವಾಯುಪಡೆಯು ಜಾಗತಿಕವಾಗಿ 6ನೇ ಸ್ಥಾನದಲ್ಲಿದೆ. ಚೀನಾಗಿಂತ ಮುನ್ನಡೆ. ಚೀನಾ ಬಳಿ ವಿಮಾನಗಳ ಸಂಖ್ಯೆ ಹೆಚ್ಚಿದ್ದರೂ ಭಾರತ ವಾಯುಪಡೆಯ ಕಾರ್ಯಾಚರಣೆಯ ಸಾಮರ್ಥ್ಯ, ವಿಮಾನಗಳ ವೈವಿಧ್ಯತೆ ಮತ್ತು ಆಧುನೀಕರಣದ ಕಾರಣದಿಂದ ವರಸೆಯಾಗಿ 5ನೇ ವರ್ಷವೂ ಚೀನಾದ ವಾಯುಪಡೆಗಿಂತ ಭಾರತ ಮುನ್ನಡೆಯಲ್ಲಿದೆ. ಶ್ರೇಯಾಂಕದ ಮಾನದಂಡ ಕೇವಲ ವಿಮಾನಗಳ ಸಂಖ್ಯೆಯನ್ನಷ್ಟೇ ಅಲ್ಲದೆ ತಂತ್ರಜ್ಞಾನ, ಸರಕು ಸಾಗಣೆ ಸಾಮರ್ಥ್ಯ, ಪೈಲಟ್ಗಳ ತರಬೇತಿ ಹಾಗೂ ಕಾರ್ಯಾಚರಣೆಗಳ ಸಜ್ಜುಗೊಳಿಸುವಿಕೆಯನ್ನು ಪರಿಗಣಿಸಿ ಈ ಶ್ರೇಯಾಂಕ ನೀಡಲಾಗುತ್ತದೆ. ಭಾರತೀಯ ವಾಯುಪಡೆಯು ಪ್ರಸ್ತುತ ಸುಮಾರು 1716 ಮಿಲಿಟರಿ ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳನ್ನು ಕಾರ್ಯಾಚರಣೆ ಹೊಂದಿದೆ. ಇತ್ತೀಚೆಗೆ ಪಶ್ಚಿಮ ಪೆಸಿಫಿಕ್ ಮಹಾಸಾಗರದಲ್ಲಿ ಸಂಭವಿಸಿ ಚೀನಾ, ಫಿಲಿಪೈನ್ಸ್ ಮತ್ತು ಉತ್ತರ ಮರಿಯಾನಾ ದ್ವೀಪಗಳಲ್ಲಿ ತೀವ್ರ ಹಾನಿಯುಂಟುಮಾಡಿದ
ಬಾವಿ ಎಂಬುದು ಯಾವ ರೀತಿಯ ನೈಸರ್ಗಿಕ ವಿಕೋಪವಾಗಿದೆ? ಸರಿಯಾದ ಉತ್ತರ ಉಷ್ಣವಲಯದ ಚಂಡಮಾರುತ, ಟ್ರಾಪಿಕಲ್ ಸೈಕ್ಲೋನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಿವರಣೆ. ಘಟನೆ: ಜುಲೈ 2026ರ ಮೊದಲ ಮತ್ತು ಎರಡನೇ ವಾರದಲ್ಲಿ ಪಶ್ಚಿಮ ಪೆಸಿಫಿಕ್ ಪ್ರದೇಶದಲ್ಲಿ ಸೃಷ್ಟಿಯಾದ ಬಾವಿ ಸೂಪರ್ ಚಂಡಮಾರುತವು ಮಾರ್ಗ 5 ತೀವ್ರತೆಯನ್ನು ತಲುಪಿ ತೀವ್ರ ಹಾನಿ ಉಂಟುಮಾಡಿತು. ಬಾಧಿತ ಪ್ರದೇಶಗಳು: ಇದು ಉತ್ತರ ಮರಿಯಾನಾ ದ್ವೀಪಗಳ ರೋಟಾ ಐಲ್ಯಾಂಡ್ ಮೇಲೆ ನೇರ ದಾಳಿ ನಡೆಸಿ ನಂತರ ಚೀನಾದ ಜೆಜಿಯಾಂಗ್ ಪ್ರಾಂತ್ಯದಲ್ಲಿ ಭಾರೀ ಮಳೆ ಮತ್ತು ಪ್ರವಾಹಕ್ಕೆ ಕಾರಣವಾಯಿತು. ಜೊತೆಗೆ ಫಿಲಿಪೈನ್ಸ್ನಲ್ಲಿ ಭಾರೀ ಮಳೆ ಮತ್ತು ಭೂಕುಸಿತವನ್ನು ಉಂಟುಮಾಡಿತು. ಹೆಸರಿನ ಹಿನ್ನೆಲೆ: ಬಾವಿ ಎಂಬುದು ವಿಯೆಟ್ನಾಂ ದೇಶವು ನೀಡಿದ ಹೆಸರಾಗಿದ್ದು, ಇದು ವಿಯೆಟ್ನಾಂನ ಬಾವಿ ಎಂಬ ಪರ್ವತದ ಶ್ರೇಣಿಯನ್ನು ಸೂಚಿಸುತ್ತದೆ. ಪೆಸಿಫಿಕ್ ಮಹಾಸಾಗರದಲ್ಲಿ ಬರುವ ಚಂಡಮಾರುತಗಳನ್ನು ಟೈಫಾನ್ ಎನ್ನಲಾಗುತ್ತದೆ. ಅಂಟಾರ್ಕ್ಟಿಕ್ ಮಹಾಸಾಗರದಲ್ಲಿ ಬರುವುದನ್ನು ಹರಿಕೇನ್ ಎನ್ನಲಾಗುತ್ತದೆ. ಹಿಂದೂ ಮಹಾಸಾಗರದಲ್ಲಿ ಸಂಭವಿಸಿದ್ದನ್ನು ಸೈಕ್ಲೋನ್ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಇಸ್ರೋ ಭಾರತದ ಗಗನಯಾನ್ ಮಾನವಸಹಿತ ಬಾಹ್ಯಾಕಾಶ ಯೋಜನೆಗಾಗಿ ಮುಖ್ಯ ಪ್ಯಾರಾಚೂಟ್ ವ್ಯವಸ್ಥೆಯ IMAT-05 ಪರೀಕ್ಷೆಯನ್ನು ಎಲ್ಲಿ ಫಲವಾಗಿ ನಡೆಸಿತು? ಸರಿಯಾದ ಉತ್ತರ ಶೇರ್ಪುರ್, ಮಧ್ಯಪ್ರದೇಶ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪರೀಕ್ಷೆ: ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಜುಲೈ 7, 2026ರಂದು ಮಧ್ಯಪ್ರದೇಶದ ಶೇರ್ಪುರ್ನಲ್ಲಿರುವ ADRDEA ಡ್ರೋಪ್ ಝೋನ್ನಲ್ಲಿ ಗಗನಯಾನ್ ಯೋಜನೆಯ 5ನೇ ಇಂಟಿಗ್ರೇಟೆಡ್ ಮೇನ್ ಪ್ಯಾರಾಶೂಟ್ ಏರ್ ಡ್ರಾಪ್ ಟೆಸ್ಟ್ ಅನ್ನು ಯಶಸ್ವಿಯಾಗಿ ನೆರವೇರಿಸಿತು. ಸಹಯೋಗ: ಈ ಪರೀಕ್ಷೆಯನ್ನು ಇಸ್ರೋ, DRDOದ ADRDE, ಭಾರತೀಯ ವಾಯುಪಡೆ ಮತ್ತು ಭಾರತೀಯ ಭೂಸೇನೆ ಜಂಟಿಯಾಗಿ ನಡೆಸುವುದು. ವಿಧಾನ: ಭಾರತೀಯ ವಾಯುಪಡೆಯು IL-76 ತೀವ್ರ ಸಾರಿಗೆ ವಿಮಾನದಿಂದ ಗಗನಯಾನ್ ಕ್ರೂ ಮಾಡ್ಯೂಲ್ನ ತೂಕದ ಮಾದರಿಯನ್ನು ಎತ್ತರದಿಂದ ಕೆಳಗೆ ಬೀಳಿಸಿ ಅದರ ಮುಖ್ಯ ಪ್ಯಾರಾಶೂಟ್ ಸಿಸ್ಟಮ್ ಸರಿಯಾಗಿ ತೆರೆದುಕೊಂಡು ಸುರಕ್ಷಿತವಾಗಿ ಲ್ಯಾಂಡ್ ಆಗುವುದನ್ನು ಪರಿಶೀಲಿಸಲಾಯಿತು. ಉದ್ದೇಶ: ಭಾರತದ ಮೊದಲ ಮಾನವರಹಿತ ಗಗನಯಾನ್ G1 ಕಾರ್ಯಾಚರಣೆಯಲ್ಲಿ ಸಮಯದಲ್ಲಿ ಗಗನಯಾತ್ರಿಗಳು ಭೂಮಿಗೆ ಮರಳುವಾಗ ಕ್ರೂ ಮಾಡ್ಯೂಲ್ನ ವೇಗವನ್ನು ಕಡಿತಗೊಳಿಸಿ ಸುರಕ್ಷಿತವಾಗಿ ಲ್ಯಾಂಡಿಂಗ್ ಮಾಡಲು ಮೇನ್ ಪ್ಯಾರಾಶೂಟ್ನ ದಕ್ಷತೆ ಮತ್ತು ಬಲವನ್ನು ಖಚಿತಪಡಿಸಿಕೊಳ್ಳುವುದು. DRDOದ ADRDE ಏರಿಯಲ್ ಡೆಲಿವರಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಸಂಸ್ಥೆಯು ಆಗ್ರಾದಲ್ಲಿದ್ದು, ವಾಯುಪಡೆ ಹಾಗೂ ಬಾಹ್ಯಾಕಾಶ ಯೋಜನೆಗಳಿಗೆ ಅಗತ್ಯವಿರುವ ಪ್ಯಾರಾಶೂಟ್ಗಳು ವಿನ್ಯಾಸಗೊಳಿಸುತ್ತದೆ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಭಾರತದ ವಿಳಂಬ ಭವಿಷ್ಯ ಮತ್ತು ಜನಸಂಖ್ಯಾತ್ಮಕ ಅವಕಾಶ ಇಂಡಿಯಾಸ್ ಡಿಫರ್ಡ್ ಫ್ಯೂಚರ್ ಆ್ಯಂಡ್ ಡೆಮೋಗ್ರಫಿಕ್ ವಿಂಡೋ ಎಂಬ ಪರಿಕಲ್ಪನೆಯು ಮುಖ್ಯವಾಗಿ ಯಾವುದನ್ನು ಸೂಚಿಸುತ್ತದೆ? ಸರಿಯಾದ ಉತ್ತರ ಜನಸಂಖ್ಯಾ ಲಾಭಾಂಶದ ಡೆಮೋಗ್ರಫಿಕ್ ಡಿವೈಡೆಡ್ ಅವಕಾಶವಿದ್ದರೂ ನೇಮಕಾತಿ ವಿಳಂಬ ಮತ್ತು ಉದ್ಯೋಗ ಸೃಷ್ಟಿಯ ಕೊರತೆಯಿಂದಾಗಿ ಆಗುತ್ತಿರುವ ಹಿನ್ನಡೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪರಿಕಲ್ಪನೆಯ ಅರ್ಥ: ಇಂಡಿಯಾಸ್ ಡಿಫರ್ಸ್ ಫ್ಯೂಚರ್ ಎಂಬುದು ಭಾರತೀಯ ಉತ್ಪಾದಕ ವಯಸ್ಸಿನ 15ರಿಂದ 64 ವರ್ಷ ಅಪಾರ ಜನಸಂಖ್ಯೆ ಇದ್ದರೂ ಸುಮಾರು 65% ಸರ್ಕಾರಿ ನೇಮಕಾತಿಗಳಲ್ಲಿ ವಿಳಂಬ, ಸಾಂಪ್ರದಾಯಿಕ ಉದ್ಯೋಗ ಸೃಷ್ಟಿಯ ಕೊರತೆ ಮತ್ತು ಕೌಶಲ್ಯದ ಕೊರತೆಯಿಂದಾಗಿ ಉಂಟಾಗುವ ಸಾಲವನ್ನು ವಿವರಿಸುತ್ತದೆ.
ಜನಸಂಖ್ಯಾ ಲಾಭಾಂಶದ ಕಾಲಮಿತಿ. ಭಾರತದ ಜನಸಂಖ್ಯಾ ಲಾಭಾಂಶವು 2030-2040 ಅವಧಿಯಲ್ಲಿ ಗರಿಷ್ಠ ಮಟ್ಟವನ್ನು ತಲುಪಿ 2041 ಅನಂತರ ದೇಶದಲ್ಲಿ ವೃದ್ಧರ ಸಂಖ್ಯೆ ಹೆಚ್ಚಾಗಲು ಪ್ರಾರಂಭವಾಗುತ್ತದೆ. ಪ್ರಮುಖ ಸವಾಲುಗಳು: ಕೌಶಲ್ಯದ ಅಭಾವ. ಭಾರತದ ಶೇಕಡ 3ರಷ್ಟು ಕಾರ್ಮಿಕರು ಮಾತ್ರ ತರಬೇತಿ ಪಡೆದ ಕೌಶಲ್ಯ ಹೊಂದಿದ್ದಾರೆ. ನೇಮಕಾತಿ ವಿಳಂಬ. ನೇಮಕಾತಿ ಪ್ರಕ್ರಿಯೆಗಳು ಪೂರ್ಣಗೊಳ್ಳಲು ವರ್ಷಗಟ್ಟಲೆ ಸಮಯ ತೆಗೆದುಕೊಳ್ಳುವುದರಿಂದ ಯುವಕರ ಉತ್ಪಾದಕ ವಯಸ್ಸು ವ್ಯರ್ಥವಾಗುತ್ತದೆ. ಅಸಂಘಟಿತ ವಲಯ. 30 ಕೋಟಿಗೂ ಹೆಚ್ಚು ಕಾರ್ಮಿಕರು ಇ-ಶ್ರಮ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಂಡಿದ್ದು, ಅಸಂಘಟಿತ ವಲಯದಲ್ಲಿ ಭದ್ರತೆಯಿಲ್ಲದೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಜನಸಂಖ್ಯಾ ಲಾಭಾಂಶ ಡೆಮೋಗ್ರಫಿಕ್ ಡಿವಿಡೆಂಡ್ ಎಂದರೆ ದೇಶದ ಜನಸಂಖ್ಯೆಯಲ್ಲಿ ಅವಲಂಬಿತರಿಗಿಂತ ಮಕ್ಕಳು ಮತ್ತು ವೃದ್ಧರು ದುಡಿಯುವ ವಯಸ್ಸಿನ 15ರಿಂದ 64 ವರ್ಷಗಳ ಜನರ ಪ್ರಮಾಣ ಹೆಚ್ಚಾಗುತ್ತಿರುವ ಸ್ಥಿತಿ. ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಆಲ್ಬನೀಸ್ ಅವರು ಭಾರತ-ಆಸ್ಟ್ರೇಲಿಯಾ ಕ್ರೀಡಾ ಸಹಯೋಗ ಮಾರ್ಗಸೂಚಿಯನ್ನು ಜಂಟಿಯಾಗಿ ಎಲ್ಲಿ ಬಿಡುಗಡೆ ಮಾಡಿದರು? ಸರಿಯಾದ ಉತ್ತರ ಮೆಲ್ಬೋರ್ನ್ ಕ್ರಿಕೆಟ್ ಗ್ರೌಂಡ್, ಮೆಲ್ಬೋರ್ನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಸ್ಟ್ರೇಲಿಯಾದಲ್ಲಿ ನಡೆದ 3ನೇ ಭಾರತ-ಆಸ್ಟ್ರೇಲಿಯಾ ವಾರ್ಷಿಕ ನಾಯಕರ ಶೃಂಗಸಭೆಯ ಭಾಗವಾಗಿ ಪ್ರಸಿದ್ಧ ಮೆಲ್ಬೋರ್ನ್ ಕ್ರಿಕೆಟ್ ಗ್ರೌಂಡ್ನಲ್ಲಿ ಈ ಮಾರ್ಗಸೂಚಿಯನ್ನು ಉದ್ಘಾಟಿಸಲಾಯಿತು. ಮೇಜರ್ ಸಪೋರ್ಟ್. ಇದೇ ಸಂದರ್ಭದಲ್ಲಿ ಆಸ್ಟ್ರೇಲಿಯಾ ಸರ್ಕಾರವು ಭಾರತದ 2036ರ ಒಲಿಂಪಿಕ್ಸ್ ಗೇಮ್ ಬಿಡ್ಗೆ ತನ್ನ ಪೂರ್ಣ ಬೆಂಬಲವನ್ನು ಘೋಷಿಸಿತು. ಸಹಯೋಗದ 5 ಮುಖ್ಯ ಕ್ಷೇತ್ರಗಳು ಅಂತ ನೋಡೋದಾದ್ರೆ: ಸಾಮರ್ಥ್ಯ ವೃದ್ಧಿ, ಕೆಪಾಸಿಟಿ ಬಿಲ್ಡಿಂಗ್, ಹೈ ಪರ್ಫಾರ್ಮೆನ್ಸ್ ಕ್ರೀಡಾ ಕೇಂದ್ರಗಳ ಸ್ಥಾಪನೆ, ತರಬೇತುದಾರರ ವಿನಿಮಯ ಮತ್ತು ಪ್ಯಾರಾ ಸ್ಪೋರ್ಟ್ಸ್ ಪ್ರೋತ್ಸಾಹ, ಕ್ರೀಡಾ ವಿಜ್ಞಾನ ಮತ್ತು ತಂತ್ರಜ್ಞಾನ, ಜಂಟಿ ವಿಶ್ವವಿದ್ಯಾಲಯ ಸಂಶೋಧನೆ, ಗಾಯ ತಡೆಗಟ್ಟುವಿಕೆ, ಅಥ್ಲೆಟಿಕ್ಸ್, ಅನಾಲಿಟಿಕ್ಸ್ ಮತ್ತು ನ್ಯೂಟ್ರಿಷನ್. ಮುಖ್ಯ ಕ್ರೀಡೆಗಳು: ಬೃಹತ್ ಕ್ರೀಡಾಕೂಟಗಳ ಆಯೋಜನೆಯ ಅನುಭವ ಹಂಚಿಕೆ, ಕ್ರೀಡಾ ಉದ್ಯಮ ಮತ್ತು ಹೂಡಿಕೆ. ಡಿಸೆಂಬರ್ 2026ರಲ್ಲಿ ಮುಂಬೈನಲ್ಲಿ ಸ್ಪೋರ್ಟ್ಸ್ ಇಂಡಸ್ಟ್ರಿ ಸಮಿಟ್ ನಡೆಸುವುದು ಹಾಗೂ ಕ್ರೀಡಾ ಉಪಕರಣಗಳ ರಫ್ತು ಹೆಚ್ಚಿಸುವುದು. ಮಹಿಳಾ ಕ್ರೀಡಾಪಟುಗಳ ಪ್ರೋತ್ಸಾಹ, ಕ್ರೀಡೆಗಳಲ್ಲಿ ಮಹಿಳಾ ನಾಯಕತ್ವ ಮತ್ತು ದ್ವಿಪಕ್ಷೀಯ ಟೂರ್ನಿಗಳನ್ನು ಆಯೋಜಿಸುವುದು. ಆಸ್ಟ್ರೇಲಿಯಾದ ಬಿಗ್ ಬ್ಯಾಶ್ ಲೀಗ್ ನ 2026-27ರ ಸೀಸನ್ನ ಉದ್ಘಾಟನಾ ಪಂದ್ಯವನ್ನು ಭಾರತದ ಚೆನ್ನೈನಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ. ಇನ್ನು ಮಹಿಳಾ ಕ್ರೀಡಾಪಟು ಆಗಲೇ ಹೇಳಿದಂಗೆ ಕ್ರೀಡೆಯಲ್ಲಿ ಮಹಿಳಾ ನಾಯಕತ್ವ ಮತ್ತು ದ್ವಿಪಕ್ಷೀಯ ಟೂರ್ನಿಗಳನ್ನು ಆಯೋಜಿಸುವುದು. ಚಿದಂಬರಂನಲ್ಲಿ ನಡೆಸುವುದು ತೀರ್ಮಾನಿಸಲಾಗಿದೆ ಬಿಗ್ ಬ್ಯಾಶ್ ಲೀಗ್ನ. ಈ ಮಾರ್ಗಸೂಚಿಯು ಭಾರತದ ಮುಂಬರುವ 2030ರ ಕಾಮನ್ವೆಲ್ತ್ ಗೇಮ್ಸ್ ಅಹಮದಾಬಾದ್ ಮತ್ತು ಆಸ್ಟ್ರೇಲಿಯಾದ 2032ರ ಬ್ರಿಸ್ಬೇನ್ ಒಲಿಂಪಿಕ್ಸ್ ಯೋಜನೆ ಪರಸ್ಪರ ನೆರವೇರಲಿದೆ. ಥ್ಯಾಂಕ್ ಯು.